ಇದು ಸುಮನ್ ಟಿವಿ ಕನ್ನಡ ಸ್ಪೆಷಲ್. ನಾನು ಅವಿನಾಶ್ ಶಿವ. ಮಾಜಿ ಸಚಿವ ಕೆಆರ್ಪುರದ ಶಾಸಕ ಭೈರತಿ ಬಸವರಾಜ್ ಅವ್ರನ್ನ ಫೈನಲಿ ಸಿಐಡಿ ಅರೆಸ್ಟ್ ಮಾಡಿದೆ. 8 ತಿಂಗಳ ಕಣ್ಣಾಮುಚ್ಚಾಲೆ ಆಟ. ಅದಾದ ನಂತರ ಭೈರತಿ ಬಸವರಾಜ್ ಎಲ್ಲಿದ್ದಾರೆ, ವಿದೇಶಕ್ಕೆ ಹೋಗಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಪ್ರಶ್ನೆಗಳಿತ್ತು. ಯಾವಾಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳು ರಾಜ್ಯ ಸರ್ಕಾರದ ಮುಂದೆ ಕೂಡ ಇತ್ತು. ಫೈನಲಿ ಅವ್ರನ್ನ ನಿನ್ನೆ ಏರ್ಪೋರ್ಟ್ನಲ್ಲಿ, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ನಾವಿಲ್ಲಿ ಒಂದಷ್ಟು ವಿಚಾರಗಳನ್ನ ನೋಡ್ಕೊಳ್ತಾ ಹೋಗೋಣ. ಯಾಕಂದ್ರೆ ಒಂದು, ಈ ಘಟನೆಯ ಹಿನ್ನೆಲೆ, ಜೊತೆಗೆ ಏರ್ಪೋರ್ಟ್ನಲ್ಲಿ ನಿನ್ನೆ ಆದಂತ ಹೈಡ್ರಾಮಾ, ಇದೆಲ್ಲದರ ಬಗ್ಗೆ, ಜೊತೆಗೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಕೂಡ ನಿಮ್ಮನ್ನ ಕಾಡುತ್ತೆ. ಮೊದಲಿಗೆ ಈ ಬಿಕ್ಲು ಶಿವ ಹತ್ಯೆ ಪ್ರಕರಣ ಏನು, ಇದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಜುಲೈ 15, 2025ಕ್ಕೆ ಬಿಕ್ಲು ಶಿವನನ್ನ ಸುಮಾರು 18 ಜನ ಬಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಮುಗಿಸಿರ್ತಾರೆ. ಯಾಕೆ, ಏನ್ ಕಾರಣ? ಇದೆಲ್ಲವೂ ಕೂಡ ಆಗಿದ್ದು ಜಮೀನಿನ ವಿಚಾರಕ್ಕೆ. ಜಮೀನು 212 ಸರ್ವೆ ನಂಬರ್, ಕಿತ್ತಗನೂರಿನ ಜಮೀನಿದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವ್ಯಾಜ್ಯ ನಡೀತಾ ಇರುತ್ತೆ. ಸೊ ಇದರಲ್ಲಿ ಅಂದಿನ ಪೊಲೀಸ್ ಆಯುಕ್ತ ದಯಾನಂದ್ ಅವರಿಗೆ ಫೆಬ್ರವರಿ 18ನೇ ತಾರೀಕು 2025, ಅಂದ್ರೆ ಸುಮಾರು 1 ವರ್ಷಗಳ ಹಿಂದೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಬಿಕ್ಲು ಶಿವ. ಸೊ ಬಿಕ್ಲು ಶಿವ ದೂರಿನ ಆಧಾರದ ಮೇಲೆ ಭಾರತಿ ನಗರ ಸ್ಟೇಷನ್ ಅಲ್ಲಿ FIR ಕೂಡ ದಾಖಲಾಗಿರುತ್ತೆ. ರಾಮಮೂರ್ತಿ ನಗರ ಸ್ಟೇಷನ್ ನಲ್ಲಿ ಸಾಕ್ಷಿ ಸಮೇತ ದೂರನ್ನು ಕೂಡ ಕೊಟ್ಟಿರ್ತಾರೆ. ಬಿಕ್ಲು ಶಿವ ಮಾಡಿರುವಂತಹ ಆರೋಪ ಏನು ಅಂತಂದ್ರೆ, ನನಗೆ ಈ ಜಗ್ಗ ಹಾಗೆ ಭೈರತಿ ಬಸವರಾಜ್ ಅವರ ಕಡೆಯಿಂದ ಬೆದರಿಕೆ ಇದೆ, ನನಗೆ ಥ್ರೆಟ್ ಇದೆ ಅಂತ ಆತ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಇದಕ್ಕೆ ಏನ್ ಕಾರಣ ಅಂತಂದ್ರೆ, ಸಿಂಗಾರೆಡ್ಡಿ ಎನ್ನುವ ವ್ಯಕ್ತಿಯಿಂದ 2024ರಲ್ಲಿ GPA ಮಾಡಿಸ್ಕೊಂಡಿರ್ತಾರೆ ಈ ಬಿಕ್ಲು ಶಿವ. ಸೊ ಈತ GPAಯನ್ನ ರದ್ದು ಮಾಡಬೇಕು, ಜೊತೆಗೆ ತನಗೆ ಇಷ್ಟ ಬಂದ ಹಾಗೆ GPA ಮಾಡ್ಕೊಡ್ಬೇಕು ಅಂತ ಭೈರತಿ ಬಸವರಾಜ್ ಅವರು ಜಗದೀಶ್ ಮೂಲಕ ಬೆದರಿಕೆ ಹಾಕ್ಸಿರ್ತಾರೆ ಅನ್ನೋ ಆರೋಪ ಇದೆ. ಸೊ ಅದಾದ್ಮೇಲೆ ಬಿಕ್ಲು ಶಿವನ ಕಚೇರಿಯ ಬಳಿ ಈ ಜಗ್ಗ ಮತ್ತು ಪಟಾಲಂ ಬಂದು ಗಲಾಟೆ ಮಾಡುತ್ತೆ, ಧಮಕಿ ಹಾಕ್ತಾರೆ. ಜೊತೆಗೆ ಅಲ್ಲಿಂದ ಕಚೇರಿಯನ್ನ ಖಾಲಿ ಮಾಡಬೇಕು ಅಂತ, ಅಲ್ಲಿ ಖಾಲಿ ಮಾಡಿಸಿ ಅನ್ನೋ ಆರೋಪ ಕೂಡ ಮಾಡೋದು ಬಿಕ್ಲು ಶಿವ ತನ್ನ ಕಂಪ್ಲೇಂಟ್ ಅಲ್ಲಿ. ಇದೆಲ್ಲ ಆಗಿದ್ದು ಫೆಬ್ರವರಿ 18, 2025. ಸೊ ಈ ತರ ಫೆಬ್ರವರಿಯಿಂದ ಶುರುವಾಗಿ ಇದು ನಡೀತಲೇ ಇರುತ್ತೆ. ಸೊ ಅದಾದ್ಮೇಲೆ ಜಗಳ, ಜೊತೆಗೆ ಸಂಭಾಷಣೆ ಏನೇನಾಗಿರುತ್ತೆ ಇದೆಲ್ಲವೂ ಕೂಡ ಒಂದಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿರುತ್ತೆ. ಸೊ ಈ ಘಟನೆ ಹೋಗ್ತಾ ಹೋಗ್ತಾ ಜುಲೈ, ನಾನು ಆಗ್ಲೇ ಹೇಳಿದಂತ ಡೇಟ್ ಇದೆಯಲ್ಲ, ಜುಲೈ 15, 2025, ಸುಮಾರು 18 ಜನ ಬಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಈ ಬಿಕ್ಲು ಶಿವನನ್ನ, ಈತ ಕೂಡ ರೌಡಿ ಶೀಟರ್ನ, ಸಹಿತನನ್ನ ಮುಗಿಸ್ತಾರೆ. ಸೊ ಅದಾದ್ಮೇಲೆ ಕೂಡ್ಲೆ ಆರೋಪಿಗಳ ಲಿಸ್ಟ್ ಅಂತ ಬಂದಾಗ ಏನು A1 ಇಂದ ಸ್ಟಾರ್ಟ್ ಆಗುತ್ತೆ ಈ ಜಗ್ಗ. ಅದಾದ್ಮೇಲೆ ಬರುವಂತ ಇಷ್ಟು ಲಿಸ್ಟ್ ನಲ್ಲೂ ಕೂಡ A5 ಆಗಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿಬರುತ್ತೆ. ಆರಂಭದಲ್ಲಿ ರಿಯಾಕ್ಷನ್ ಅನ್ನ ಕೇಳಿದಾಗ ಭೈರತಿ ಬಸವರಾಜ್, ನನಗೂ ಈ ಜಗ್ಗನಿಗೂ, ಜಗದೀಶ್ನಿಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದಾದ್ಮೇಲೆ ಒಂದು ಸಾಕ್ಷಿಗಳು ಹೊರಬರೋಕೆ ಶುರುವಾಗುತ್ತೆ. ಈ ಬಿಕ್ಲು ಶಿವ ಏನು ಹತ್ಯೆ ಆಗಿದ್ದ, ಆತನ ತಾಯಿ ಕೊಡುವಂತ ಕಂಪ್ಲೇಂಟ್ ನ ಮೇರೆಗೆ FIR ದಾಖಲಾಗುತ್ತೆ, ತನಿಖೆ ಆರಂಭ ಆಗುತ್ತೆ. ಈ ಲಿಸ್ಟ್ಗಳನ್ನ, ಆರೋಪಿಗಳ ಲಿಸ್ಟ್ ಅನ್ನು ಕೂಡ ರೆಡಿ ಮಾಡ್ತಾರೆ. ಆದ್ರೆ ಭೈರತಿ ಬಸವರಾಜ್ ಏನು ಕ್ಲೈಮ್ ಮಾಡ್ಕೊಂಡು ಬಂದಿರ್ತಾರಲ್ಲ, ನನಗೂ ಜಗದೀಶ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಆದ್ರೆ ಈ ಕೊಲೆ ಆದ್ಮೇಲೆ ಇದೇ ಜಗ್ಗ ಭೈರತಿ ಬಸವರಾಜ್ ಜೊತೆಗೆ ಮಾತನಾಡಿದಂತ ಸಂಭಾಷಣೆ ಕೂಡ ಸಿಗುತ್ತೆ, ಅದರ ಸಾಕ್ಷ್ಯ CDR ಕೂಡ ಸಿಗುತ್ತೆ. ಅದನ್ನು ಕೂಡ ಪೊಲೀಸರಿಗೆ ಒಪ್ಪಿಸಲಾಗುತ್ತೆ. ಬಹಳ ಮುಖ್ಯವಾಗಿ SPP BN ಜಗದೀಶ್ ಅವರು ಹೈಕೋರ್ಟ್ ಮುಂದೆ ಒಂದು ವಿಚಾರವನ್ನ ತರ್ತಾರೆ. ಅದೇನು ಅಂತಂದ್ರೆ, ಇವರಿಬ್ರು ಕೂಡ ಪ್ರಯಾಗ್ರಾಜ್ನಲ್ಲಿ ಜೊತೆಗಿರುವಂತ ಒಂದು ಫೋಟೋಗಳು ಒಂದಷ್ಟು ವೈರಲ್ ಆಗುತ್ತೆ, ಸಿಗುತ್ತೆ. ಇಬ್ರು ಕೂಡ ಒಂದೇ PNR ನಲ್ಲಿ ಏರ್ಪೋರ್ಟ್ ನಲ್ಲಿ ಟಿಕೆಟ್ ಅನ್ನು, ಫ್ಲೈಟ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ರು ಅಂತ. ಸೊ ಇಷ್ಟೆಲ್ಲ ಸಾಕ್ಷಿಗಳು ಸಿಗ್ಬೇಕಾದ್ರೆ ಭೈರತಿ ಬಸವರಾಜ್ ನನಗೆ ಈ ಜಗ್ಗ ಗೊತ್ತೇ ಇಲ್ಲ ಅಂತ ಹೇಳಿರುವಂತದ್ದು ಹೇಗೆ ಸಾಧ್ಯ ಅಂತ ಅಲ್ಲಿ SPP ವಾದ ಮಂಡಿಸ್ತಾರೆ. ನಂತರ ಹೈಕೋರ್ಟ್ ಎಲ್ಲಾ ವಿಚಾರಗಳನ್ನು ಕೂಡ ಮನಗಂಡು ನಂತರ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಭೈರತಿ ಬಸವರಾಜ್ ಒಬ್ಬ ಶಾಸಕ, ಮಾಜಿ ಮಂತ್ರಿ. ಹಾಗಾಗಿ ಈ ಎಲ್ಲ ಒಂದಷ್ಟು ಸಾಕ್ಷಿಗಳು, CDR, ಟೆಲಿಫೋನ್ ಸಂಭಾಷಣೆ, ಜೊತೆಗೆ ಈ ಫೋಟೋಗಳು, ಇದೆಲ್ಲವೂ ಕೂಡ ಲಭ್ಯ ಆಗಿರೋದ್ರಿಂದ ಇದರ ಬಗ್ಗೆ ತನಿಖೆ ಆಗಬೇಕು. ಏನಾದರೂ ನಿರೀಕ್ಷಣಾ ಜಾಮೀನನ್ನ ಕೊಟ್ರೆ ಪ್ರಭಾವಿ ವ್ಯಕ್ತಿ ಆಗಿರುವಂತ ಈತ ಈ ಒಂದು ತನಿಖೆ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ. ಹಾಗಾಗಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕಾದಂತ ಅಗತ್ಯ ಇದೆ ಅಂತ ಹೇಳುತ್ತೆ. ಸೊ ನಿರೀಕ್ಷಣಾ ಜಾಮೀನಿನ ಒಂದು ನಿರೀಕ್ಷೆಯಲ್ಲಿದ್ದಂತ ಭೈರತಿ ಬಸವರಾಜ್ ಯಾವಾಗ ಬೇಲ್ ಸಿಗಲ್ಲ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಅವರು ತಲೆಮರೆಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಅದಾದ್ಮೇಲೆ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿತ್ತು. ಜೊತೆಗೆ ಈ ಉಳಿದಂತವ್ರು ಯಾರ್ಯಾರಿದ್ರು, ಭೈರತಿ ಬಸವರಾಜ್ ಅರೆಸ್ಟ್ ಆಗೋಕ್ಕೂ ಮುಂಚೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ಮಾಲೂರು ಮೂಲದ ಒಂದಷ್ಟು ಆರೋಪಿಗಳಿದ್ರಲ್ಲ, ಅವರೆಲ್ಲರೂ ಕೂಡ ಬಂಧಿಸಿ ಅವ್ರನ್ನ ಜೈಲು ಪಾಲು ಮಾಡಲಾಗುತ್ತೆ. ಜೊತೆಗೆ ಈ ಪ್ರಮುಖ ಆರೋಪಿ ಜಗದೀಶ್ ಕೂಡ ವಿದೇಶಕ್ಕೆ ಪರಾರಿಯಾಗಿದ್ದ. ಸೊ ಅದಾದ್ಮೇಲೆ ಕೆಲ ದಿನಗಳ ಹಿಂದೆ CID ಪೊಲೀಸರು ಜಗ್ಗನನ್ನ ಬಂಧಿಸ್ತಾರೆ. ಸೊ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶುರುವಾದಂತ ಈ ವ್ಯಾಜ್ಯ ಒಬ್ಬ ರೌಡಿ ಶೀಟರ್ನ ಕೊಲೆಗೆ ಕಾರಣವಾಗುತ್ತೆ. ಸೊ ಅದಾದ್ಮೇಲೆ ಶಾಸಕ ಭೈರತಿ ಬಸವರಾಜ್ ಅವರು ಆಲ್ಮೋಸ್ಟ್ 8 ತಿಂಗಳು, ಸದ್ಯದಲ್ಲಂತೂ ಈ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡಿಬೇಕು ಅಂತಿರುತ್ತೆ. ಆದ್ರೆ ಆಗ್ಲೂ ಕೂಡ ಭೈರತಿ ಬಸವರಾಜ್ ಸಿಗೋದಿಲ್ಲ. ನಿನ್ನೆ 7 ಗಂಟೆಗೆ ಅಹಮದಾಬಾದ್ನಿಂದ ಇವರು ಬೆಂಗಳೂರಿಗೆ ಬರ್ತಿದ್ದಾರೆ ಅನ್ನೋದು ಮಾಹಿತಿ ಸಿಗುತ್ತೆ. ಖಚಿತ ಮಾಹಿತಿ ಮೇರೆಗೆ CID ಅವರು ಟರ್ಮಿನಲ್ಗೆ ಹೋಗ್ತಾರೆ.
ಅಲ್ಲೇ ಭೈರತಿ ಬಸವರಾಜ್ ಅವ್ರನ್ನ ವಶಕ್ಕೆ ಪಡೆಯಲಾಗಿದೆ. ಸೊ ಇಷ್ಟೆಲ್ಲ ಆಗಿರೋದು ಒಂದು ಜಮೀನ ವಿಚಾರವಾಗಿ ಕಿತ್ತಂಗೂರಿನ 212 ಸರ್ವೆ ನಂಬರ್ ಒಂದು ಜಮೀನು. ಜೊತೆಗೆ ಈ ಜಗ್ಗ ಮತ್ತು ಭೈರತಿ ಬಸವರಾಜ್ ಅವರ ನಂಟಿನ ಬಗ್ಗೆ ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಒದಗಿಸಿದ್ದಾರೆ ಅನ್ನೋದು. ಜೊತೆಗೆ ರಿಯಲ್ ಎಸ್ಟೇಟ್ ಒಂದಷ್ಟು ಈ ಏರಿಯಾದಲ್ಲಿ KR ಪುರಂ ಭಾಗದಲ್ಲಿ ಆಗ್ತಿರುವಂತ ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ಇವರು ಜೊತೆಯಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವ್ಯವಹಾರಗಳಾಗ್ತಾ ಇತ್ತು. ನಕಲಿ ಭೂ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹಲವಾರು ಭೂ ಮಾಲೀಕರಿಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಭೈರತಿ ಬಸವರಾಜ್ ಅವರ ಮೇಲೆ. ಈ ಜಗ್ಗನನ್ನ ಬಳಸ್ಕೊಂಡು ಅವ್ರನ್ನ ಹೆದರಿಸುವಂತ ಕೆಲಸ ಆಗ್ತಿತ್ತು ಅನ್ನೋ ಆರೋಪ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಈಗ ಅವ್ರನ್ನ CID ಕಚೇರಿ ಕರ್ಕೊಂಡು ಹೋಗ್ಲಾಯ್ತು, ಪ್ರಾಥಮಿಕವಾಗಿ ವಿಚಾರಣೆ ನಡೆಸಲಾಯ್ತು. ಜೊತೆಗೆ ಒಂದಷ್ಟು ಬೇಸಿಕ್ ಆಗಿ ಏನೇನು ಆರೋಗ್ಯ ತಪಾಸಣೆ ಇರುತ್ತೆ ಅದನ್ನು ಕೂಡ ಮಾಡಲಾಗಿದೆ. ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಜೊತೆಗೆ ಈ ರಿಮೈಂಡ್ ಅಪ್ಲಿಕೇಶನ್ ಅನ್ನು ಕೂಡ ಸಲ್ಲಿಸ್ತಾರೆ. ಮುಂದಿನ ಹೆಚ್ಚಿನ ವಿಚಾರಣೆಗಳು ಭೈರತಿ ಬಸವರಾಜ್ ಅವರ ಮೂಲಕ, ಅಂದ್ರೆ ಅವ್ರನ್ನ ಇಂಟ್ರೋಗೇಷನ್ ಮಾಡೋ ಮೂಲಕ ಈ ಘಟನೆ ಏನು, ಈ ಬಿಕ್ಲು ಶಿವನ ಹತ್ಯೆ ಹಿಂದಿರುವಂತ ಸತ್ಯಗಳು ಏನು ಅನ್ನೋದ್ರ ಬಗ್ಗೆ ವಿಚಾರಣೆಯಲ್ಲಿ ಹೊರತೆಗೆಯುವಂಥದ್ದನ್ನ ಮಾಡ್ತಾರೆ. ಸೊ ಹಾಗಾಗಿ ಇಷ್ಟು ದಿನಗಳ ಕಣ್ಣಾಮುಚ್ಚಾಲೆಯಾಟ ಇವಾಗ ಮುಕ್ತಾಯ ಆಗಿದೆ. ಭೈರತಿ ಬಸವರಾಜ್ ಈಗ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಅವ್ರ ಹಿಂದೆ ಹೇಳಿದಂತ ಯಾವ್ಯಾವ ವಿಚಾರಗಳಿತ್ತು, ನನಗೆ ಜಗ್ಗ ಗೊತ್ತಿಲ್ಲ, ನನಗೂ ಆತನಿಗೆ ಸಂಬಂಧ ಇಲ್ಲ ಅಂತ ಏನು ಮೀಡಿಯಾ ಮುಂದೆ ಕೂಡ ಅವ್ರು ಹೇಳಿದ್ರು. ಆದ್ರೆ ಅವರಿಗೆ ಸಂಬಂಧ ಇದೆ ಅನ್ನೋ ರೀತಿಯಾಗಿ ಪೂರಕವಾಗಿ ಸಾಕ್ಷ್ಯಗಳನ್ನು ಕೂಡ ಒದಗಿಸಲಾಗಿದೆ. ಇದನ್ನ ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗ್ತಾರೆ, CID ಹೇಗೆ ಈ ಒಂದು ಕೇಸನ್ನ ವಿಚಾರಣೆ ನಡೆಸುತ್ತೆ ಅನ್ನೋದಕ್ಕೆ ಸದ್ಯಕ್ಕಿರುವಂತಹ ಕುತೂಹಲ. ಇದಾಗಿತ್ತು ಸುಮನ್ ಟಿವಿ ವಿಶೇಷ. ಇದೇ ರೀತಿಯಾದಂತಹ ಸ್ಪೆಷಲ್ ಸುದ್ದಿಗೆ, ಡೀಟೇಲ್ ಆದಂತಹ ಇನ್ಫಾರ್ಮೇಶನ್ಗೆ ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ.